ಐದನೇ ಪ್ರಶ್ನೆಗೆ ಆರನೇ ಉತ್ತರ ಕೊಡಬೇಡಿ. ಐದನೇ ಪ್ರಶ್ನೆಗೆ ಆರನೇ ಉತ್ತರ ಕೊಡಬೇಡಿ. ಇದೇನ್ ಗೊತ್ತಾ, ಇದು 150 ಎಕರೆ ಒತ್ತುವರಿ ತೆರವು ಮಾಡಿದ್ರಲ್ಲ, ಯಾವ ಒತ್ತುವರಿ ಜಾಗಕ್ಕೆ ಉಪಮುಖ್ಯಮಂತ್ರಿಗಳು ಹೋದ್ರು? ಯಾವ ಒತ್ತುವರಿ ಜಾಗಕ್ಕೆ ಗೃಹ ಸಚಿವ ಏನು ನಮ್ಮ ವಸತಿ ಸಚಿವರು ಹೋದ್ರು? ವಸತಿ ಸಚಿವರು ಎಲ್ಲಿಗೆ ಹೋದ್ರು? ಅಧಿಕಾರಿಗಳು ಹೋಗಿ ಇಡೀ ದಿವಸ ಕೂತ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ನಿಮ್ಮ ವೋಟರ್ ID ಕೊಡಿ, ನಿಮ್ ಕರೆಂಟ್ ಬಿಲ್ ಇದೆಯಾ, ಯಾವ ಒತ್ತುವರಿ ಜಾಗದಲ್ಲಿ ಮಾಡಿದ್ರು ಇದನ್ನ? ಅವರಿಗೆ ಪರಿಹಾರವಾಗಿ ಬೇರೆ ಯಾರಿಗೆ ಅಲಾಟ್ ಮಾಡಿದಿರಿ? ಈಗ ಅಕಸ್ಮಾತ್ KC ವೇಣುಗೋಪಾಲ್ ಅವರು ಹೇಳಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಅಥವಾ DK ಶಿವಕುಮಾರ್ ಅಥವಾ ಮುಖ್ಯಮಂತ್ರಿಗಳು ಮಾಡಿದ್ರೆ ತಪ್ಪ ಇದೆಯಾ? ಅಕಸ್ಮಾತ್ ತಪ್ಪಿದೆ ಅನ್ನೋದೇ ಆಗಿದ್ರೆ, ಒಂದು ನಿಮಿಷ, ಅಕಸ್ಮಾತ್ ತಪ್ಪಿದೆ ಅನ್ನೋದೇ ಆಗಿದ್ರೆ ದೇರ್ ಆರ್ hundreds of incidents which I will tell where Amit Shah has intervened when there was a government. ಒಂದು ನಿಮಿಷ there are hundreds of incidents I can tell you. ಅಲ್ಲ, ಒಂದು ನಿಮಿಷ ಕೇಳಿ, ಇಲ್ಲಿ ಮ್ಯಾಟರ್ ಇರೋದೇನು? ನನಗೆ ಒಂದು ನಿಮಿಷ ಜಸ್ಟಿಫೈ ಮಾಡೋದಕ್ಕಾಗದಲ್ಲಿ ನೀವು ಮಧ್ಯೆ ಮಾತಾಡಿ ಅವ್ರ ಪಾಯಿಂಟ್ ಕನ್ವೆ ಆಗದೆ ಇರೋಂಗ್ ಮಾಡ್ಬಿಡ್ತೀರಿ ನೀವು. ಸರ್, ಈಗ ನಾನು ಹೇಳ್ತಿರೋದು ಇಷ್ಟೇ. ಈಗ ಏನು KC ವೇಣುಗೋಪಾಲ್ ಅವರು ಮಾತಾಡಿದ್ದಾರೆ, ಅದರಿಂದ ಇವ್ರು ದಿಗ್ಭ್ರಮೆ ಆಗಿ ಇವರೆಲ್ಲ ಹೋಗಿ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಪ್ರಶ್ನೆನಾ? KC ವೇಣುಗೋಪಾಲ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಅವರು ಹೇಳಿ, ಸರಿ, ಪಾರ್ಟಿಯ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಆಗಿ ಹೇಳಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಸರಿ, KC ವೇಣುಗೋಪಾಲ್ರಿಗೆ ಬರೀ ಮುಸ್ಲಿಮರ ಮನೆಗಳು ಬಿದ್ದಾಗ ಯಾಕೆ ನೆನಪಾಯ್ತು? ಉಳಿದ 149 ಎಕರೆ ಎಷ್ಟೋ ಇತ್ತಲ್ಲ. ಅದಕ್ಕೆ ನೀವು ನಾನು ಫಸ್ಟ್ ಹೇಳಿದ್ದು ಇಟ್ ಇಸ್ ನಾಟ್ ದ ರಿಲಿಜನ್, ಇಟ್ ಇಸ್ ಅ ಲಾ, ಇಟ್ ಇಸ್ ಅ ಲ್ಯಾಂಡ್ ಅಂತ ನಾನು ನಿಮ್ಗೆ ಹೇಳಿದ್ದು. ಅದಕ್ಕೆ ನಾನು ಫಸ್ಟ್ ಹೇಳಿದ್ದು ನಾವು ಡಿಬೇಟ್ ಮಾಡೋಣ. ಲಾ ಆಗಿದ್ದರೆ KC ವೇಣುಗೋಪಾಲ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನೋಡಿ, 150 ಎಕರೆಯಲ್ಲಿ ನೀವೆಲ್ಲ ಜಾಗ ಒತ್ತುವರಿ ಮಾಡೋದವ್ರನ್ನ ಬೆಳೆಸಿದಿರಿ, ನಿಮ್ಮ ಕರ್ನಾಟಕದವ್ರು ಇದ್ರೆ, ಒಂದು ಲೆಜಿಟಿಮೇಟ್ ಸಿಟಿಜನ್ ಇದ್ರೆ ಅವ್ರಿಗೆಲ್ಲ ಮನೆ ಕೊಡಿ ಅಂತಕ್ಕಂಥದನ್ನ ಹೇಳಿದ್ರೆ ನಾವೇನು ಈ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಅವ್ರೇನು ಹೇಳಿದ್ರು? ಆ ರಹೀಂ ಬಡಾವಣೆನೋ ಆ ವಾಸಿಂ ಬಡಾವಣೆನೋ ಅದ್ರ ಬಗ್ಗೆ ಸೆನ್ಸಿಟಿವಿಟಿ ಅಂಡ್ ಕಂಪ್ಯಾಷನ್ ಈ ರಾಜ್ಯದಲ್ಲಿ ಮನೆ ಕಳೆದುಕೊಂಡಂತ ಇತರರ ವಿಷಯದಲ್ಲಿ ಯಾಕೆ ಬರಲಿಲ್ಲ ಅನ್ನೋದಷ್ಟೇ ಪ್ರಶ್ನೆ ರೀ. KC ವೇಣುಗೋಪಾಲ್ ಇವರ ಮೇಲೆ ಕರುಣೆ ಯಾಕೆ ತೋರಿಸಿದ್ರು ಅಲ್ಲ ಪ್ರಶ್ನೆ ಇರೋದು. ಲಾ ಆಫ್ ದ ಲ್ಯಾಂಡ್, ಲಾ ಆಫ್ ದ ಲ್ಯಾಂಡ್ 10 ಸಲ ಹೇಳಿದ್ರು ಇಲ್ಲಿ ತನಕ. ಅಕ್ರಮ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿಕೊಂಡವರ ಮನೆಗಳನ್ನ ಬೀಳಿಸಿದರೆ ಪರಿಹಾರವಾಗಿ ಫ್ಲಾಟ್ ಕೊಡಬೇಕು ಅಂತ ಕರ್ನಾಟಕದ ಯಾವ ಲಾನಲ್ಲಿ ಇದೆ ತೋರಿಸಿದೆ. ಮಹೇಶ್ ಸರ್, ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಈಗ ತಾವು ಹೇಳಿದ್ರಿ KC ವೇಣುಗೋಪಾಲ್ ಅವರು ಯಾವ್ಯಾವ ಸಂದರ್ಭಗಳಲ್ಲಿ, ಇಲ್ಲ ಜನರಲ್ ಸೆಕ್ರೆಟರಿ AICC ಯಾವ್ಯಾವ ಸಂದರ್ಭಗಳಲ್ಲಿ ಮುಸ್ಲಿಮ್ಸಿಗೆ ಬಿಟ್ಟು ಬೇರೆ ಸಮುದಾಯದವರಿಗೆ ಓಲೈಸೋದಕ್ಕೆ ಈ ಮಾತುಗಳನ್ನ ಹೇಳಿದ್ದಾರೆ ಅಂತ ಹೇಳಿ. ಈ ಸೋ ಕಾಲ್ಡ್ ಶಿವಮೊಗ್ಗ, ಸೋ ಕಾಲ್ಡ್ ಕಾರವಾರ, ಸೋ ಕಾಲ್ಡ್ ಎಲ್ಲೆಲ್ಲಿ ಫಾರೆಸ್ಟ್ ಇದೆಯೋ ಅಲ್ಲೆಲ್ಲಿ ಜನರಿಗೆ ಸೇಲ್ ಡೀಡ್ ಮಾಡ್ಕೊಳ್ಬೇಕು ಅಂತ ಪಾದಯಾತ್ರೆ ಮಾಡಿದವ್ರು ನಾವು. KC ವೇಣುಗೋಪಾಲ್ ಅವರು ಶಿವಮೊಗ್ಗಕ್ಕೆ ಬಂದು ಅವರು ಲ್ಯಾಂಡ್ಗಳನ್ನ ಅವರಿಗೆ ಕೊಡಬೇಕು ಅಂತ ಹೇಳಿದ್ರೆ, ಕೇಳಿ ಒಂದು ನಿಮಿಷ, ಇಲ್ಲ ಮಾಡ್ಕೊ, ಅಲ್ಲಲ್ಲ, ಇಫ್ ಯು ವಾಂಟ್ ಐ ಗಿವ್ ಯು ದ ವಿಡಿಯೋ ಕ್ಲಿಪ್ಪಿಂಗ್ ಆಫ್ KC ವೇಣುಗೋಪಾಲ್ who has told KC ವೇಣುಗೋಪಾಲ್ ಅವರು ನನ್ನ ಪ್ರಶ್ನೆ ಸ್ಪೆಸಿಫಿಕ್ ಇದೆ, ನನ್ನ ಪ್ರಶ್ನೆ ಸ್ಪೆಸಿಫಿಕ್ ಇದೆ, ಪ್ಲೇ ಮಾಡಿ. ನಾನು ಈ ವಿಷಯವನ್ನು ನೆನ್ನೆ ಕೂಡ ಮಾತಾಡಿದ್ದೀನಿ. ಒಂದು ನಿಮಿಷ, ಪ್ರತಿಯೊಬ್ಬ ನಾನು ಈ ವಿಷಯವನ್ನು ನೆನ್ನೆ ಕೂಡ ಹೇಳಿದ್ದೀನಿ. ಇದು ಬಿಡಿ, ಸರ್ಕಾರಿ ಜಾಗ, ಅದು GBA ಜಾಗ, ಮನೆ ಕಟ್ಕೊಂಡ್ಬಿಟ್ಟಿದ್ರು ಅವರು, ಬುಲ್ಡೋಸರ್ ಅಲ್ಲಿ ಒಡೆದು ಹಾಕಿದ್ರಪ್ಪ. ದುಡ್ಡು ಕೊಟ್ಟು ಸೈಟ್ ಖರೀದಿ ಮಾಡ್ಕೊಂಡಿದ್ದಾರೆ. ಸೈಟ್ ಅವರ ಹೆಸರಿಗೆ ಇದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ರಿಜಿಸ್ಟರ್ ಮಾಡಿಕೊಟ್ಟಿದೆ. ಆ ಮನೆಗಳಿಗೆ ಅಲ್ಲಿ ಸಾಲ ತಗೊಂಡಿದ್ದಾರೆ ಅವರು. ಬ್ಯಾಂಕಿಗೆ ಡಾಕ್ಯುಮೆಂಟ್ ಕೊಟ್ಟು, ಬ್ಯಾಂಕ್ನವರು ಡಾಕ್ಯುಮೆಂಟ್ ಕರೆಕ್ಟ್ ಇದೆ ಅಂತೇಳಿ ಸಾಲ ತಗೊಂಡ್ರು. ಹೋಮ್ ಲೋನ್ ತಗೊಂಡು ಮನೆ ಕಟ್ಸಿದ್ರು. ಆ ಮನೆಗಳ ಮುಂದೆ ಸರ್ಕಾರ ರೋಡ್ ಹಾಕಿಸ್ತು, ಕರೆಂಟ್ ಕೊಡ್ತು, ನೀರು ಕೊಡ್ತು. ಏಕಾಏಕಿ ನೋಟಿಸ್ ಕೊಟ್ರು. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೋಬೇಕ್ರಿ ಅನಿಲ್, ಅಂತ 100 ಕೇಸ್ಗಳನ್ನ ನಾನು ಕೊಡ್ತೀನಿ ರೀ. ಸರ್ಕಾರ ನೋಟಿಸ್ ಕೊಡ್ತು, ನಿಮ್ದು ಒತ್ತುವರಿ ಜಾಗ ಅಂತ ಬುಲ್ಡೋಸರ್ ತಗೊಂಡು ಬಂದ್ರು. ಇವತ್ತಿಗೂ ನನ್ನ ಕಣ್ಣಿಗೆ ಕಡ್ದಂಗಿದೆ ಪ್ರಶಾಂತ್. 2 ವರ್ಷಗಳ ಹಿಂದೆ ಇನ್ನು 3 ದಿನ ಗೃಹ ಪ್ರವೇಶ ಐತ್ರಿ ಆ ಮನೆದು. ಮನೆಗೆ ಸುಣ್ಣ ಬಣ್ಣ ಹಾಕಿ ಲೈಟಿಂಗ್ ಹಾಕಿಟ್ಟಿದ್ದಾರೆ. ಬುಲ್ಡೋಸರ್ ಬಂತ ಅವ್ರ ಮನೆಗೆ. ಏನ್ ಪರಿಹಾರ ಕೊಟ್ರೆ ಅವ್ರಿಗೆ? ಈಗ ಸತ್ತಿದಾರ ಬದುಕಿದಾರ ಅಂತ ನೋಡಿದ್ರ ಅವರು? ಅಜಿತ್, ನಾನು ಇಲ್ಲಿ 1 ನಿಮಿಷ ಹೇಳ್ತೀನಿ ಕೇಳಿ. ನಿಮಗೆ ಇಲ್ಲಿ 9 ವರ್ಷಗಳ ಹಿಂದೆ ನೋಟಿಫಿಕೇಶನ್ ಆಗಿದೆ, ನೋಟಿಫೈ ಆಗಿದೆ, ಅವರಿಗೆ ನೋಟಿಸು ಹೋಗಿದೆ. ಇದನ್ನು ನಾನೆಲ್ಲ ಮುಖ್ಯಮಂತ್ರಿಗಳಿದ್ದಾರೆ, ಅಧಿಕಾರಿಗಳು ಹೇಳಿದ್ದಾರೆ. ಆಮೇಲೆ ನಿನ್ನೆ ಸಹ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು, ಹೋಮ್ ಮಿನಿಸ್ಟ್ರು, ಹೌಸಿಂಗ್ ಮಿನಿಸ್ಟ್ರು ಏನಂತ ಹೇಳಿದ್ದಾರೆ, ನಾವು ಯಾರ್ಯಾರು ಕನ್ನಡಿಗರು ಇಲ್ಲಿ ಮನೆಗಳನ್ನ ಕಳ್ಕೊಂಡಿದ್ದಾರೆ ಅವ್ರ ಹತ್ರ ಇರುವಂಥ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ 1ನೇ ತಾರೀಕು ಅಂದರೆ ಜನವರಿ 1ನೇ ತಾರೀಕೆ ಅವರಿಗೆ ಮನೆಗಳು ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ. ಒಂದು ನಿಮಿಷ ಸರ್, ಇಲ್ಲಿ ಮಾತು ಹೇಳ್ತೀನಿ ಕೇಳಿ. ಈ ರಾಜ್ಯದ ಒಳಗಡೆ ಸಾವಿರಾರು ಜನ ಇವತ್ತು ಕರ್ನಾಟಕದ ಒಳಗಡೆ ಅರ್ಜಿ ಹಾಕೊಂಡು ಮನೆಗೋಸ್ಕರ ಕಾಯ್ಕೊಂಡಿದ್ದಾರೆ.
ಈ ಬೆಂಗಳೂರನ್ನ ಕಟ್ಟಂತ ನೂರಾರು ಜನ ಕಲ್ಯಾಣ ಕರ್ನಾಟಕ ಬೇರೆ ಬೇರೆ ಉತ್ತರ ಕರ್ನಾಟಕದಿಂದ ಬಂದಂಥವ್ರು ರಸ್ತೆ ಒಳಗಡೆ ಮಲ್ಕೊಂಡು ಇವತ್ತು ಜೀವನ ಇದೆ. ಯಾರಿಗೆ ಪ್ರಯಾರಿಟಿ? ಯಾವುದಕ್ಕೆ ಪ್ರಯಾರಿಟಿ? ನಿಮ್ಮ ಒಂದು ಸರ್ಕಾರಕ್ಕೆ ಏನೋ ಭಾಳ ಮೊದಲನೇದಾಗಿ ಈ ಡಿಮಾಲಿಷನ್ ಡ್ರೈವ್ ಮಾಡೋಕ್ಕೆ ಯಾಕೆ ಕೊಟ್ರಿ? ಯಾವ ಪುರುಷಾರ್ಥ ಮಾಡಕ್ಕೆ ಹೋದ್ರಿ? ಒಂದ್ಸತಿ ಮಾಡಿದ್ಮೇಲೆ ನೀವು ವಾರಣಾಸಿ ಒಳಗೆ ಸಾವಿರಾರು ಕುಟುಂಬಗಳನ್ನ ರೋಡ್ ಇಟ್ಟಂಗೆ ಮನೆಗೆ ರೋಡ್ ಇಟ್ಟಂಗಲ್ಲ, ಆತವರಿಗೆ ಯಾರಿಗೆ ಕೊಟ್ರು ನಿಮಗೆ? ಅವ್ರನ್ನ ಮಾತಾಡ್ಸೋ ಅಲ್ಲಲ್ಲ, ಅವ್ರಿಗೆ ಮಾತಾಡ್ಸೋಷ್ಟು ಸೌಜನ್ಯ ನಿಮಗೆ. ನಿಮ್ಮ ಗುಲಾಮ್ ನಿಮಗೆ ಅವ್ರಿಗೆ ಮಾತಾಡ್ಸೋಷ್ಟು ಅಲ್ಲಲ್ಲ, ಕರ್ನಾಟಕದ 6 ಲಕ್ಷ ಕೋಟಿ ನಾವಿದ್ದೀವ್ರಿ ಇಲ್ಲಿ. ದಯವಿಟ್ಟು ನಾವು ಏನೋ ನೀವು ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಾವು ಎದ್ದೋಗ್ಬಿಡೋಣ ಇಲ್ಲಿ. ನೀವೇ ಬ್ರೇಕ್ ಹೇಳ್ಕೊಳ್ಳಿ, ವೆಲ್ಕಮ್ ಬ್ಯಾಕ್ ಹೇಳ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.